ಶರಾವತಿ ಪಂಪ್ ಸ್ಟೋರ್ ವಿಚಾರವಾಗಿ ಈಗ ಮಾಡಲಿ ಪಾಪ ಹೋರಾಟ ಮಾಡಲಿಕ್ಕೆ ಇದು ಹೋರಾಟದ ನೆಲೆ. ಕಾಗೋಡು ಸತ್ಯಾಗ್ರಹದಿಂದ ಬಂದಂಥದ್ದು ರೈತ ಹೋರಾಟ ಮಾಡಿರೋ ನೆಲೆ. ಹಾಗಾಗಿ ಸಮಾಜವಾದಿ ಇರುವಂಥ ನೆಲೆ ಹೋರಾಟ ಮಾಡೋಕ್ಕೆ ಎಲ್ಲ ಸ್ವಾಮೀಜಿಯವರಿಗೆ ಹಕ್ಕಿದೆ, ರೈತ ಸಂಘಕ್ಕೆ ಹಕ್ಕಿದೆ, ಎಲ್ರಿಗೂ ಹೋರಾಟ ಮಾಡಲಿಕ್ಕೆ ಹಕ್ಕಿದೆ, ನಾವೇನು ಬೇಡ ಅನ್ನೋದಲ್ಲ. ಆದರೆ ಇದನ್ನು ರಾಜ್ಯದ ಜನರಿಗಾಗಿ ಮಾಡ್ತಿರೋದು. ನಮಗೇನಿದು ಬೇರೆ ಉದ್ದೇಶ ಏನಿರುತ್ತೆ ಹೇಳಿ? ಇವತ್ತು ಕರೆಂಟ್ ಪವರಿಂದು ಎಷ್ಟು ತೊಂದರೆ ಇದೆ ಅನ್ನೋದು ನಿಮ್ಮ ರಾಜ್ಯದ ಜನರಿಗೆ ಗೊತ್ತಿದೆ ಇವತ್ತು. ಅದರಿಂದ ಇದು ಮುಂದಿನ ಜನ್ರೇಷನಿಗೆ, ಮುಂದಿನ ಪೀಳಿಗೆಗೆ ನಾವು ಮತ್ತೆ ಕರೆಂಟ್ ಇವತ್ತು ನೋಡಿ, ಲಿಂಗನಮಕ್ಕಿ ಡ್ಯಾಮ್ ಕಟ್ಟಿದ್ದು ಆವಾಗ ಕಟ್ಟಿದ್ದೀವಿ, ಕಟ್ಟೋಕ್ಕಾಗ್ತಿತ್ತಾ? ಆವಾಗ ಕಟ್ಟಿದ್ದರಿಂದ ಆಯ್ತು, ಈ ಕಟ್ಟೋಕ್ಕಾಗ್ತಿರಲಿಲ್ಲ ಅಂತ ಇದರಲ್ಲಿ ಇವತ್ತೊಂದು ಅವಕಾಶ, ಈ ಒಂದು 2000 ಮೆಗಾವಾಟ್ ಬರುತ್ತೆ ಅನ್ನೋದು ನಮ್ಮೊಂದು ನಿರೀಕ್ಷೆ ಇದೆ. ಆದರೆ ಕೆಲವರೆಲ್ಲ ಏನಂದರೆ ಅವ್ರದ್ದೇ ಒಂದು ಇದು ಅಪ್ಪ, ಏನು ಇದು ಹೆಂಗೆ ಮಾಡಿಬಿಡ್ತೀರಿ, ಇದಕ್ಕೆ ಇಷ್ಟು ವಾಟ್ ಬಂದುಬಿಡುತ್ತಾ, ಇದು ಹಿಂಗೆ ಮಾಡೋಕ್ಕಾಗತ್ತಾ? ಇವರೇ ಇಂಜಿನಿಯರಾ? ಹಾಗಾದ್ರೆ ಸಿಗಂದೂರು ಸೇತುವೆ ಮಾಡಬೇಕಾದ್ರೆ ಇವ್ರು ಹಾಗಾದ್ರೆ ಆಗುತ್ತಂತ ಯಾರಿಗೆ ಗೊತ್ತಿತ್ತಾ? ಭಾಳ ಜನ ಭಾಳ ಹೇಳಿದರು, ಇಲ್ಲ ಸಿಗಂದೂರು ಸೇತುವೆ ಮಾಡೋಕ್ಕಾಗಲ್ಲ, ಆ ನೀರಲ್ಲಿ ಹೆಂಗೆ ಮಾಡ್ತಾರೆ, ಹಾಗೆ ಮಾಡ್ತಾರೆ ಅಂತ ಹೇಳ್ತಿದ್ರು. ಆದರೆ ಮಾಡಲಿಲ್ವಾ? ಹಾಗೆ ಒಂದು ಯೋಜನೆ ಬಂದಂಥ ಇದರಲ್ಲಿ ನಾವು ಸರ್ಕಾರದ ಯೋಜನೆ ತಂದಿದ್ದರೆ ನಾನು ಸ್ವಾಗತ ಮಾಡ್ತೀನಿ. ಹೋರಾಟ ಮಾಡೋರು ಇದು ಮಾಡೋರು ಇದ್ದೇ ಇರ್ತಾರೆ, ಅದಕ್ಕಿಲ್ಲ ಅನ್ನೋದು. ಆದರೆ ಇದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ಯಾರು? ಕೇಂದ್ರದ ಸರ್ಕಾರ ಇವತ್ತು ಪರ್ಮಿಷನ್ ಕೊಟ್ಟಿರುತ್ತೆ. ಅವ್ರು ಕೊಟ್ಟ ಮೇಲೆ ತಾನೇ ನಾವು ಮಾಡೋದು. ನಿಮ್ದು ಏನಾದ್ರು ಪ್ರತಿಭಟನೆ ಇದ್ದರೆ ಕೇಂದ್ರ ನಾಯಕರಿದೆಲ್ಲ MP ಅವರು ಇದ್ದಾರೆ, ಅವರು ಅಲ್ಲಿ ನಿಲ್ಸಕ್ಕೆ ಹೇಳಿ, ನಾವೇನು ಬೇಡ ಅನ್ನಲ್ಲ. ಇದೆಲ್ಲ ಹೋರಾಟಕ್ಕೆ ಪಿತೂರಿ ಯಾರು? BJP ಅವರೇ, ಬೇರೆ ಯಾರೂ ಕಾಣ್ತಾ ಇಲ್ಲ ಅಲ್ಲಿ. BJP ಅವರೇ ಕೂತ್ಕೊಂಡು ಹೋರಾಟವನ್ನು ನಿನ್ನೆ ಮಾಡಿದ್ದು ನಾನು ನೋಡಿದ್ದೀನಿ ಅಲ್ವಾ? ಹಾಗಾಗಿ ಇದು ನನಗೆ ಅನ್ನಿಸ್ತದೆ, ಶರಾವತಿ ಪಂಪ್ ಸ್ಟೋರೇಜು ಮುಂದಿನ ಪೀಳಿಗೆಗೆ, ಮುಂದಿನ ಜನ್ರೇಷನಿಗೆ ಭಾಳ ಪ್ರಮುಖ. ಯಾಕಂದರೆ ಮುಂದೆ ಭಾಳ ಡ್ಯಾಮ್ಗಳು ಕಟ್ಟಲಿಕ್ಕೆ ಆಗೋದಿಲ್ಲ. ಇದನ್ನು 2000 ಮೆಗಾವಾಟ್ ಬರ್ತದೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಒಳ್ಳೆಯದಿದೆ. ಆದರೆ ಅಬ್ಜೆಕ್ಷನ್ಗಳು ಇವೆಲ್ಲ ಬಂದಾಗ ಸಹಜವಾಗಿ ಹೋರಾಟವನ್ನು ಮಾಡಿದ್ದಾರೆ. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಹಿಂದೆ ಇದೇ ಯಡಿಯೂರಪ್ಪನವ್ರು ಇದ್ದಂಥ ಸಂದರ್ಭದಲ್ಲಿ ಕರೆಂಟಿನ ಅಭಾವ ಬಂದಾಗ 3700 ಕೋಟಿ ರೂಪಾಯಿಯನ್ನು ಹೊರ ರಾಜ್ಯದಿಂದ ಶೋಭಾ ಕರಂದ್ಲಾಜೆ ಅವರು ಇಂಧನ ಸಚಿವರಾಗಿ ತಂದರು. 3700 ಕೋಟಿ ರೂಪಾಯಿ ಒಂದು ವರ್ಷದಲ್ಲಿ ಹೋಯಿತು. ಆವಾಗ ಅದು ಲಾಸ್ ಆಗಿಲ್ವಾ? ಅದರಿಂದ ವೇಸ್ಟ್ ಆಗಿಲ್ವಾ? ಆದರೆ ಇದಕ್ಕೆ 8000 ಕೋಟಿ ಹಾಕಿದರೆ ಏನು ಒಂದಿಷ್ಟು ಮುಂದಿನ ಒಂದು ಜನ್ರೇಷನ್ಗೆ ಒಳ್ಳೆಯದಾಗ ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದವರು ಇವತ್ತು ಪರ್ಮಿಷನ್ ಕೊಟ್ಟಿದ್ದಾರೆ. ಇಂಥ ನನಗೆ ಹೋರಾಟ ನಾವು ಮಾಡಿದ್ದೀವಿ ಬಿಡಿ, ನಾವು ಹೋರಾಟ ಎಲ್ಲ ಭಾಳ ಮಾಡಿದ್ದೀವಿ, ನಮಗೂ ಹೋರಾಟ ಮಾಡೋಕ್ಕೆ ಬರುತ್ತೆ. ಇದಂತ ವಿರೋಧನೂ ಇದ್ದಾರೆ, ಪರನೂ ಇದ್ದಾರೆ. ನನಗೆ ಗೊತ್ತಾಗ್ತದೆ, ನಾನು ಕೊಡ್ತೀನಿ, ನನಗೆ ಗೊತ್ತಿದೆ. ನಾನು ಇವತ್ತು ಹೋರಾಟದ ಪರವರು ಭಾಳ ಜನ ನನಗೆ ಹೇಳ್ತಾ ಇದ್ದಾರೆ, ನಾವು ಈ ದಿವಸ ನಮಗೂ ಹೋರಾಟಕ್ಕೆ ಬರ್ತೀವಿ ನಾವು ಅಂತ ಹೇಳಿದ್ದಾರೆ. ಹಂಗೆ ಹೋರಾಟಕ್ಕೆ ಪರನೂ ಇದ್ದಾರೆ, ವಿರೋಧನೂ ಇದ್ದಾರೆ. ಪರನೂ ತೋರಿಸ್ಕೊಡ್ಬೇಕಾದ್ರೆ ತೋರ್ಸೋಣ, ಅದಕ್ಕೂ ನಮಗೇನು ಹೋರಾಟ ಮಾಡಲಿಕ್ಕೆ ನಮಗೂ ತಾಕತ್ತಿದೆ, ಮಾಡ್ತೀವಿ. ಆದರೆ ಇದು ಒಂದು ರಾಜ್ಯ ಸರ್ಕಾರ ತಂದ ಯೋಜನೆ, ಕೇಂದ್ರದವರು ನಿಲ್ಲಿಸಿದರೆ ನಾವು ಬಂದ್ ಮಾಡ್ತೀವಿ. ಮತ್ತು ಪರಿಸರವಾದಿಗಳಿಗೂ ನಾನು ಹೇಳೋದಿಷ್ಟೇ, ನೀವು ಇಲ್ಲಿವರೆಗೆ ಯಾವ ಯೋಜನೆಗಳನ್ನು ನೀವು ನಿಲ್ಲಿಸಿದ್ದೀವಿ ಪರಿಸರವಾದಿಗಳು, ನೀವು ಹೇಳೋದು ಪರಿಸರವಾದಿಗಳು ನಮ್ಗೆ ಭಾಳ ಖುಷಿ ಆಗುತ್ತೆ, ಅವ್ರ ಬಗ್ಗೆ ನಮ್ಗೆ ಭಾಳ ಖುಷಿ ಆಗುತ್ತೆ. ನೀವು ಇಲ್ಲಿವರೆಗೆ ಪರಿಸರವಾದಿಗಳು ನೀವು ಎಷ್ಟು ಯೋಜನೆಗಳನ್ನು ಇಲ್ಲಿವರೆಗೆ ನಿಲ್ಲಿಸಿದ್ದೀರಿ ತೋರಿಸ್ಕೊಡಿ ನನಗೆ. ಇವತ್ತು ಶಿವಮೊಗ್ಗದಿಂದ ಸಾಗರಕ್ಕೆ ಇವತ್ತು ಹೈವೇ ಆಗುತ್ತೆ, ಎಷ್ಟು 1000 ಮರ ಹೋಗುತ್ತೆ, ಎಷ್ಟು ಎಕರೆ ಹೋಗುತ್ತೆ ನಿಮ್ಗೆ ಗೊತ್ತಿದೆಯಾ? ಅದನ್ನು ಯಾವತ್ತಾದ್ರು ನಿಲ್ಲಿಸಿದ್ದೀರಾ? ಯಾವತ್ತಾದ್ರು ನಿಲ್ಲಿಸಿ ನೀವು ತೋರಿಸಿದ್ದೀರಾ? ನೀವು ಮಾಡಿ. ಅಂಥದ್ದು ಏನಾದ್ರು ನಿಲ್ಲಿಸಿದ್ದಿದ್ರೆ ನಾನು ಗಮನಕ್ಕೆ ತಗೋಬರ್ರಿ, ಖಂಡಿತ ನಾನು ನಿಲ್ಲಿಸ್ತೀನಿ ಅಲ್ವಾ?